ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸ್ಕೂಲ್ ಯೂನಿಫಾರ್ಮ್ದು ವಿ ಶೇಪ್ ಕೋಟ್ ಅನ್ನ ನಾನು ಇವತ್ತು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಇದರಲ್ಲಿ ಇಂಪೋರ್ಟೆಡ್ ಬಟ್ಟೆ ಹಾಕಿ ಯಾವ ರೀತಿ ನಾವು ಕೋಟ್ ಅನ್ನ ಕಟ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಮೊದಲಿಗೆ ನೀವು ಮೆಜರ್ಮೆಂಟ್ ಅನ್ನ ಯಾವ ರೀತಿ ತಗೊಂಡಿರ್ತೀರಾ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಏನ್ ಮಾಡ್ತೀರಾ ಅಂದ್ರೆ ನೋಡಿ, ಫುಲ್ ಬಾಡಿ ಮೇಲೆ ಟೈಟ್ ಆಗಿ ಮೆಜರ್ಮೆಂಟ್ ತಗೊಂತೀರಾ. ತಗೊಂಡ ನಂತರ ಅದಕ್ಕೆ 1.5 ಇಂಚು ಅಥವಾ 2 ಇಂಚು ಲೂಸ್ ಅನ್ನ ನೀವು ಆಡ್ ಮಾಡ್ತೀರಾ. ಓಕೆ, ಈ ರೀತಿ ನೀವು ಮಾಡಿ ಕಟ್ ಮಾಡಿರ್ತೀರಾ ಆಲ್ಮೋಸ್ಟ್ ಆಲ್. ನಾನು ಹಂಗೆ ಮಾಡಲ್ಲ. ನಾನು ಫುಲ್ ಬಾಡಿ ಮೆಜರ್ಮೆಂಟ್ ತಗೋಬೇಕಾದ್ರೆ ನಮಗೆ ಟೋಟಲ್ ಅವ್ರಿಗೆ ಎಷ್ಟು ಬೇಕು ರೆಡಿ ನೋಡಿ, ರೆಡಿ ತಗೊಂಡ್ಬಿಡ್ತೀನಿ. ನಾನು ಅಲ್ಲೇ ಎಕ್ಸ್ಟ್ರಾ ಲೂಸ್ ಎಲ್ಲ ಸೇರಿಸಿ ನಾನು ತಗೋತೀನಿ. ಹಾಗಾಗಿ ನಾನು ಒಂದು ಸೈಡ್ ಬಂದಾಗ ನಾನು ಎಕ್ಸಾಕ್ಟ್ ಆಗಿ 4 ಡಿವೈಡ್ ಮಾಡಿ ಅದನ್ನ ಕಟ್ ಮಾಡ್ಕೊತೀನಿ. ಇವಾಗ ಆದ್ರೂ ಅಷ್ಟೇ ನೋಡಿ, ಈ ರೀತಿ ನಾನು ಫುಲ್ ಅವ್ರದ್ದು ಚೆಸ್ಟ್ ಮೆಜರ್ಮೆಂಟ್ ಅನ್ನು ತಗೊಂಡಿರ್ತೀನಿ. ನೋಡಿ, ಇದು 16.5 ಇದೆ. ಓಕೆ, ಇದು ಅಲ್ಲ, ಇದು ಅವ್ರದ್ದು ಎಷ್ಟಿದೆ ಟೋಟಲ್ ಅಂತ ನೋಡ್ಕೊಂಡಿದ್ದೀನಿ. ನೋಡಿ, ಇದು 16.5 ಇದೆಯಲ್ಲ, 16.5 ಅಂದ್ರಲ್ಲಿಗೆ 33 ಚೆಸ್ಟ್ ಮೆಜರ್ಮೆಂಟ್ ಆಗುತ್ತೆ. ಹಾಗೆ ಟೋಟಲ್ ಬಂದು ಉದ್ದ ನೋಡ್ಕೊಂಬಿಡಿ. ಈ ತರ ಇಟ್ಕೊಂಡು ರೆಡಿ ನೋಡಿ, ಇದು 20 ಇಂಚ್ ಇದೆ. ನಾನು ಈ ರೀತಿ ಮೆಜರ್ಮೆಂಟ್ ತಗೊಂಡು ಕಟ್ ಮಾಡ್ತೀನಿ. ಇವಾಗ ಬಂದು ಸ್ನೇಹಿತರೆ ಬೇರೆ ಮೆಜರ್ಮೆಂಟ್ಗೆ ನಾನು ಕಟ್ ಮಾಡ್ತಾ ಇದ್ದೀನಿ. ಇದು ಬಂದು 9ನೇ ಕ್ಲಾಸು ಹುಡುಗಿ ಇದು. ಓಕೆ, ಮೊದಲಿಗೆ ನೆನಪಿರಲಿ, ನಾನು ಮೊದಲಿಗೆ ಬಂದು ಫ್ರಂಟ್ ಬಾಟಮ್ನ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಟೋಟಲ್ ಲೆಂತ್ ಬಂದು ಇದಕ್ಕೆ 20 ಇಂಚು ನಮಗೆ ಲೆಂತ್ ಬೇಕು. ನೋಡಿ ಕೆಳಗಡೆಗೆ ನಾನು ಇದೇ ಸೇಪಲ್ಲಿ ಇದನ್ನ ಕಟ್ ಮಾಡ್ತೀನಿ. ಹಾಗೆ ನಾನು 2 ಬಟ್ಟೆ, ಒಳಗಡೆ ಒಂದು ಹೊರಗಡೆ ಒಂದು, 2 ಬಟ್ಟೆ ಹಾಕಿ ನಾನು ಇದನ್ನ ಸ್ಟಿಚ್ ಮಾಡ್ತೀನಿ. ಹಾಗಾಗಿ ನೀವು ಸಿಂಗಲ್ ಬಟ್ಟೆಯಲ್ಲಿ ಬೇಕಾದ್ರೆ ಮಾಡ್ಕೋಬಹುದು. ನೋಡಿ, ಮೊದಲಿಗೆ ಒಂದು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಳ್ಳಿಕ್ಕಿಂತ ಮುಂಚೆ ನಾವಿಲ್ಲಿ 1 ಇಂಚು ಎಕ್ಸ್ಟ್ರಾ ತಗೋಬೇಕು. 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ. ನಾನು ಮೊದಲಿಗೆ ಹೇಳಿದೆ ನಿಮಗೆ, ನಾನು ಇದನ್ನ 2 ಬಟ್ಟೆ ಹಾಕಿ ಸ್ಟಿಚ್ ಮಾಡ್ತೀನಿ. ಹಾಗಾಗಿ ನಾನು ಇಲ್ಲಿ ಎಕ್ಸ್ಟ್ರಾ 5 ಇಂಚು 6 ಇಂಚು ಮಾರ್ಜಿನ್ ಅವಶ್ಯಕತೆ ಇಲ್ಲ. ಸಿಂಗಲ್ ಬಟ್ಟೆಯಲ್ಲಿ ಬೇರೆ ರೀತಿ ಅದನ್ನ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಮೊದಲಿಗೆ ನಾನಿಲ್ಲಿ ಬೇಕಾದ್ರೆ ಅಂಚ್ ಪೀಸ್ ಅನ್ನ ನೀವು ಕಟ್ ಮಾಡಿ ರಿಮೂವ್ ಮಾಡ್ಬೋದು, ಇಲ್ಲ ಅಂದ್ರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬಹುದು. ನಾನು ಒಂದು ಅಂಚ್ ಪೀಸ್ ಇದೆಯಲ್ಲ, ಅದನ್ನ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೊತೀನಿ. ಯಾಕಂದ್ರೆ ಅದು ಸ್ಟಿಚಿಂಗು ಫಿನಿಶಿಂಗ್ ಬರಲ್ಲ. ಹಾಗಾಗಿ ನೋಡಿ, ಇದನ್ನ ಮೊದಲಿಗೆ 1/2 ಇಂಚು ನಾನು ಎಕ್ಸ್ಟ್ರಾ ಒಂದು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಇದು ನಮ್ಗೆ ಕಟ್ ಮಾಡಿ ತೆಗಿತೀನಿ. ಹಾಗೆ ಇಲ್ಲಿಂದ 1 ಇಂಚು ನಾವು ಎಕ್ಸ್ಟ್ರಾ ತಗೋಬೇಕು. ನೋಡಿ, ಇಲ್ಲಿಂದ 1 ಇಂಚಿಗೆ ನಾವು ಎಕ್ಸ್ಟ್ರಾ ತಗೊಂಡ್ರೆ ಸಾಕು. ನೋಡಿ, ಇಲ್ಲಿ 1 ಇಂಚ್ ತಗೊಂತ ಇದೀನಿ. ಇದನ್ನ ಕಟ್ ಮಾಡ್ಬಿಡ್ತೀನಿ ಸ್ನೇಹಿತರೆ. ನೋಡಿ, ಇಲ್ಲಿಗೆ ಒಂದು ಲೈನ್ ಹಾಕೋಣ. ಟೋಟಲ್ 1 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. ನೀವೇನ್ ಮೆಜರ್ಮೆಂಟ್ ತಗೊಂಡಿರ್ತೀರಾ ಫ್ರಂಟ್ ಪಾರ್ಟ್ ಅಲ್ಲಿ ಅದನ್ನ ಮೆಜರ್ಮೆಂಟ್ ತಗೊಳ್ಳಿ. ಸ್ನೇಹಿತರೆ, ಇದು ನೋಡಿ ಚೆಸ್ಟ್ ಮೆಜರ್ಮೆಂಟ್ ಬಂದು ಇದು 34 ರೆಡಿ ಬೇಕು. ನಮ್ಗೆ ಫಿಟ್ಟಿಂಗ್ ಟೋಟಲ್ 34 ರೆಡಿ ಬೇಕು. ಓಕೆ, ಇದ್ರಲ್ಲಿ ಎಕ್ಸ್ಟ್ರಾ ಏನಿಲ್ಲ. ಓಕೆ, 34 4ರಿಂದ ಡಿವೈಡ್ ಮಾಡಿದ್ರೆ ನಮಗೆ 8.5 ಇಂಚ್ ಬರುತ್ತೆ. 8.5 ಇಂಚು ಒಂದ್ ಸೈಡ್ ಬರುತ್ತೆ. ನೋಡಿ, ಒಂದ್ ಸೈಡ್ 8.5 ಇಂಚು ಇಟ್ಕೊಂತ ಇದ್ದೀವಿ. ಇವಾಗ ಟೋಟಲ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಟೋಟಲ್ ಲೆಂತ್ ಬಂದು ಎಷ್ಟಿದೆ, 20 ಇಂಚು ನಮ್ಗೆ ರೆಡಿ ಬೇಕು. ನೋಡಿ, ಕೆಳಗಡೆಗೆ ನಾವು 1 ಇಂಚು ಮಾರ್ಜಿನ್ ಬಿಟ್ಟು ಒಂದು ಲೈನ್ ಹಾಕ್ತೀನಿ. ಇದು ನಮ್ಗೆ ಸ್ಟಿಚಿಂಗ್ ಮಾರ್ಜಿನ್ ಬೇಕು, ಹಾಗಾಗಿ ಎಕ್ಸ್ಟ್ರಾ ತಗೊಂತೀನಿ. ಇಲ್ಲಿಂದ 20 ಇಂಚು ಮಾರ್ಕ್ ಮಾಡ್ಕೊತೀನಿ. ನೋಡಿ, 20 ಇಂಚು ನಮ್ಗೆ ಟೋಟಲ್ ಲೆಂತ್ ಬೇಕು. 20 ಇಂಚು 1/2 ಇಂಚು ಶೋಲ್ಡರ್ ಮಾರ್ಜಿನ್, ಟೋಟಲ್ 20.5 ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡಿದ್ದೀನಿ. ಇದು ಟೋಟಲ್ ಲೆಂತ್. ಹಾಗೆ ಶೋಲ್ಡರ್ ಕ್ರಾಸ್ ಅನ್ನ ಬಂದು ಸ್ನೇಹಿತರೆ ಇಲ್ಲಿಗೆ ನಾನು ನೋಡಿ 1 ಇಂಚ್ ಇಟ್ಟರೆ ಸಾಕು. ಇದಕ್ಕೆ 1 ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂತ ಇದ್ದೀನಿ. ನೋಡಿ, 1 ಇಂಚಿಗೆ ಶೋಲ್ಡರ್ ಕ್ರಾಸ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇದನ್ನ ಜಾಸ್ತಿ ಸ್ವಲ್ಪ ದಪ್ಪ ಇದ್ದವ್ರು ಇದ್ರೆ ಜಾಸ್ತಿ ಇಕ್ಬೇಕು. ಹಾಗೆ ಆರ್ಮೋಲ್ ಬಂದು ಸ್ನೇಹಿತರೆ ಇದಕ್ಕೆ ನಾನು ಆರ್ಮೋಲ್ ಅನ್ನ ನೀವು ರೌಂಡಿಂಗ್ ಅನ್ನ ತಗೊಂಡಿರ್ಬೇಕು ಮೆಜರ್ಮೆಂಟ್. ನಾನು ಬಂದು ಇದಕ್ಕೆ 8 ಇಂಚು ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ. 8 ಇಂಚು ನಮ್ಗೆ ರೆಡಿ ಬೇಕು. ಓಕೆ, ನಮ್ಗೆ 8 ಇಂಚು ರೆಡಿ ಬೇಕು. ಹಾಗಾಗಿ ನಾನು ಇದು 6.5 ಇಂಚು ಆರ್ಮೋಲ್ ಡೌನಿಂಗ್ಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ, ನಮ್ಗೆ 8 ಇಂಚ್ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅದು ಚೆಸ್ಟ್ ಮೆಜರ್ಮೆಂಟ್ ಮಾರ್ಕ್ ಮಾಡ್ಕೊಂಡ್ಮೇಲೆ ನಾವು ನೋಡ್ಕೋಬೇಕಾಗುತ್ತೆ. ನಾನು 6.5 ಇಂಚು ಆರ್ಮೋಲ್ ಡೌನಿಂಗ್ ಅನ್ನ ಮಾರ್ಕ್ ಮಾಡ್ಕೊಂತೀನಿ. ಇಲ್ಲ ಅಂದ್ರೆ ನಾನು ನಿಮ್ಗೆ ನಂತರ ತೋರಿಸ್ತೀನಿ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅನ್ನೋದನ್ನ. ಹಾಗೆ ನೆಕ್ ವಿಡ್ತ್ ಬಂದು ನೋಡಿ 2 ಇಂಚು ಇಡ್ತಾ ಇದ್ದೀನಿ. ನೆಕ್ ವಿ ಸೇಪ್ ಇಡ್ಬೇಕು. ಇದಕ್ಕೆ ನಾವು ವಿ ಸೇಪ್ ಬರ್ಬೇಕು ಅಂದ್ರೆ 8 ಇಂಚು ನಾನು ನೆಕ್ ಲೆಂತ್ ಅನ್ನ ಇಡ್ತಾ ಇದ್ದೀನಿ. 8 ಇಂಚು ಅಥವಾ 7.5 ಇಂಚು ಇಟ್ರೆ ಸಾಕಾಗುತ್ತೆ. ಯಾಕಂದ್ರೆ ಸ್ನೇಹಿತರೆ ನೋಡಿ, ಇಲ್ಲಿಗೆ ಇದು ರೆಡಿ ಮಾರ್ಜಿನ್ ಹೋಗುತ್ತೆ. ಇದಿಷ್ಟು ಉಳಿಯುತ್ತೆ ನಮಗೆ. ಎಕ್ಸ್ಟ್ರಾ ಏನಾಗ 1/2 ಇಂಚ್ ಅಂದ್ರೆ ಇಲ್ಲಿ ಬಟನ್ಗೋಸ್ಕರ ಫ್ರಂಟ್ ಪಾರ್ಟ್ ಅಲ್ಲಿ ಜಾಸ್ತಿ ತಗೋಬೇಕು. ಬಟನ್ ಹಾಕಿದ್ರು ಕೂಡ ನಮಗೆ ಕಂಫರ್ಟಬಲ್ ಕರೆಕ್ಟ್ ಆಗಿರ್ಬೇಕು. ಹಾಗಾಗಿ ನಾನು ಇದರಲ್ಲೇ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಎಕ್ಸ್ಟ್ರಾ 1/2 ಇಂಚು ನೀವು ಗುಂಡಿ ಅಟ್ಯಾಚ್ ಮಾಡ್ತಿರಲ್ಲ, ಗುಂಡಿ ಅಥವಾ ಕಾಜಾಪಟ್ಟಿ, ಅದಕ್ಕೋಸ್ಕರ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಎಕ್ಸ್ಟ್ರಾ 1/2 ಇಂಚು ಮಾರ್ಜಿನ್ಗೋಸ್ಕರ, ಅಷ್ಟೇ ಸಿಂಪಲ್, ಬೇರೆ ತಿಳ್ಕೊಂಡ್ಬಿಡಿ. ಹಾಗೆ ಶೋಲ್ಡರ್ ಬಂದು ನೋಡಿ
7 ಇಂಚು 14 ಇಂಚು ಶೋಲ್ಡರ್ ಇದೆ ನೋಡಿ. 7 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ ಶೋಲ್ಡರ್. ಹಾಗೆ ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕೋಣ. ಇದು ಸಿಂಪಲ್ಲು, ನಿಮಗೆ ಬಿಗ್ನರ್ಸ್ಗೆ ತುಂಬ ಡೀಟೇಲ್. ಇದು ಬೇರೆ ಬೇರೆ ಥರ ಕೋಟ್ ಇದೆ ಸ್ನೇಹಿತರೆ, ಇದು ಅದೆಲ್ಲ ಬೇರೆ ಬೇರೆ ರೀತಿಯಾಗಿರುತ್ತೆ ನೋಡಿ. ಇವಾಗ ಇಲ್ಲಿ ಎಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀವಿ 7 ಇಂಚು. ಕೆಳಗಡೆ ಕೂಡ 7 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಇದು ಆರ್ಮ್ ಡೌನಿಂಗು. ನಾವು ಇವಾಗ ಚೆಸ್ಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ. 34 ಚೆಸ್ಟ್ ಮೆಜರ್ಮೆಂಟ್ ಇದೆ. 4ರಿಂದ ಡಿವೈಡ್ ಮಾಡಿದಾಗ ನಮಗೆ 8.5 ಇಂಚ್ ಬರುತ್ತೆ. ಒಂದು ಸೈಡ್ ಬಂದು 8.5 ಇಂಚ್ ಬರುತ್ತೆ. 8.5ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ ನೋಡಿ. ಇಲ್ಲಿಂದ ಮಾರ್ಕ್ ಮಾಡ್ಕೋಬೇಕು, ನಿಮಗೆ ನೆನಪಿರಲಿ, ಇದು ಮಾರ್ಜಿನ್ ಹೋಗುತ್ತೆ. ಇಲ್ಲಿಂದ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ 8.5 ಇಂಚು ನೋಡಿ. ಎಕ್ಸ್ಟ್ರಾ ಮಾರ್ಜಿನ್ ಬೇಕಾದ್ರೆ ನೀವು ಇಟ್ಕೊಳ್ಳಿ, ಜಾಸ್ತಿ ಇಟ್ಕೊಳ್ಳಿ ಅಂತ ತೊಂದರೆ ಇಲ್ಲ. ಹೊಸದಾಗಿ ಕಲಿತಾರೆ ಅಂದ್ರೆ ನಾನು 1 ಇಂಚ್ ಇಟ್ಕೊಂತ ಇದ್ದೀನಿ. ಜಾಸ್ತಿ ಇಷ್ಟು ಇಟ್ಕೋಬಾರ್ದು ಸ್ನೇಹಿತರೆ ಆಕ್ಚುಲಿ, ಬಟ್ ಇರ್ಲಿ, ಸ್ಕೂಲ್ ಯೂನಿಫಾರ್ಮ್ ಸಣ್ಣ ಮಕ್ಕಳದಾಗಿರೋದನ್ನ ಇಟ್ಕೋಬೇಕಾಗುತ್ತೆ ನಾವು ನೋಡಿ. ಇವೆರಡು ಡೌನಿಂಗ್ ಬಂದು ಇಲ್ಲಿ ನಾವು ಹಿಪ್ ಹತ್ರ ನೋಡಿ, ಈ ಹಿಪ್ ಹತ್ರ ನಾವು ಫಿಟ್ಟಿಂಗ್ ಅನ್ನ ತಗೋಬೇಕಂದ್ರೆ ಫಿಟ್ಟಿಂಗಿಗೋಸ್ಕರ ನೋಡಿ 11 ಇಂಚಿಗೆ ಒಂದು 11, 12 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. ಹಾಗೆ ಇಲ್ಲಿ ಫಿಟ್ಟಿಂಗ್ ಬಂದು ಎಷ್ಟಿದೆ 10 ಇಂಚಿದೆ, ಅಂದ್ರೆ 7.5 ಬರುತ್ತೆ ನೋಡಿ. 7.5 ಬೇಡ, 8 16 32. ಒಂದು ಇಲ್ಲಿಗೆ ಒಂದು 1/2 ಇಂಚ್ ಕಡಿಮೆ ಇದ್ರೆ ಸಾಕು. 1/4 ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ ನೋಡಿ. ಇಲ್ಲಿಗೆ 1/2 ಇಂಚ್ ಡಿಫರೆನ್ಸ್ ಬರುತ್ತೆ ಅಷ್ಟೇ. ನೀವು ಇದರಲ್ಲೂ ಕೂಡ ತುಂಬಾ ಡಿಫರೆನ್ಸ್ ಇದೆ. ಇಲ್ಲಿ ನೋಡಿ ಬೇಕಾದ್ರೆ ಒಂದು ಡಾಟ್ ಅನ್ನು ಹಿಡಿಬಹುದು. ಡಾಟ್ ಹಿಡಿದ್ರೆ ಕೂಡ ಇನ್ನೂ ಕಡಿಮೆ ತಗೋಬೇಕಾಗುತ್ತೆ ನಾವು. ಅದೆಲ್ಲ ಬೇರೆ ಬೇರೆ ಮೆಥಡ್. ನಿಮಗೆ ಸಿಂಪಲ್ ಮೆಥಡ್ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಡಾಟ್ ಅದ್ರದ್ದು ಏನು ತೋರಿಸ್ತಾ ಇಲ್ಲ ಇದರಲ್ಲಿ, ಯಾಕಂದ್ರೆ ಇದು ಮಾಮೂಲಿ ಸ್ಕೂಲ್ ಯೂನಿಫಾರ್ಮ್ ನೋಡಿ. 8 ಇಂಚ್ ಇಟ್ಟಿದ್ದೀನಿ. ಇಲ್ಲಿ ಕೂಡ ಅಷ್ಟೇ. ಇಲ್ಲಿ ಚೆಸ್ಟ್ ಎಷ್ಟು ಇಟ್ಟಿದೀವೋ ಎಷ್ಟಿದ್ದೀವಿ 8.5 ಇದೆ. ಇಲ್ಲಿ ಕೂಡ 8.5 ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ 1/4 ಇಂಚು ಸ್ಟಿಚಿಂಗ್ ಮಾರ್ಜಿನ್. ಇಷ್ಟನ್ನ ಮಾರ್ಕ್ ಮಾಡ್ಕೊಂಡು ನಾವು ಒಂದು ಲೈನ್ ಹಾಕೋಣ. ನಾನು ನಿಮಗೆ ಮಾರ್ಕಿಂಗ್ ಮಾಡ್ಕೊಂತ ಇರೋದು ಫ್ರಂಟ್ ಪಾರ್ಟ್. ಇವಾಗ ಬಂದು ಸ್ನೇಹಿತರೆ ಆರ್ಮೋಲ್ ಬಂದು 15 ಇಂಚು ನಮಗೆ ಆರ್ಮೋಲ್ ಬೇಕು. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ನೀವು. ಇವಾಗ ಬಂದು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ, ಬರುತ್ತೆ ನೋಡಿ. 6 ಅನಿಷ್ಟು ನಾನು 6.5 ಇಂಚ್ ಇಟ್ಟಿದ್ದೆ ಅಲ್ಲಿಗೆ. ಇವಾಗ ತೋರಿಸ್ತೀನಿ ನಾನು ಎಷ್ಟು ಬರುತ್ತೆ ಅಂತ ಹೇಳಿ ನೋಡಿ. 7 ಇಂಚ್ ಬರ್ತಾ ಇದೆ, ಅಂದ್ರೆ 7.5 ನೋಡಿ ಸ್ನೇಹಿತರೆ ಬರುತ್ತೆ ಕರೆಕ್ಟಾಗಿ. ಇದು ರೆಡಿ ಆದ್ಮೇಲೆ ಸರಿಯಾಗುತ್ತೆ ನೋಡಿ. 15 ಇಂಚು ಕರೆಕ್ಟ್ ಆಗಿದೆ, ಅಂದ್ರೆ ಆರ್ಮೋಲು ನಮಗೆ 6.5 ಇಂಚು ಡೌನಿಂಗ್ ಇಟ್ಟರೆ ಸಾಕಾಗುತ್ತೆ. ಹಾಗೆ ಇದಕ್ಕೆ ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ತರ ನಾವು ಆರ್ಮೋಲ್ ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ನೋಡಿ 2.5 ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂತ ಇದ್ದೀನಿ. ಹಾಗೆ ಇಲ್ಲಿ 2 ಇಂಚು ಒಂದು ಮಾರ್ಕ್ ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡು ಇದನ್ನ ನೋಡಿ ಈ ತರ ಒಂದು ಮಾರ್ಕ್ ಮಾಡ್ಕೋಬೇಕು. ಹಾಗೆ ಬಂದು ಇದನ್ನ ಇಲ್ಲಿಗೆ ಸೇರ್ಸೋಣ ನೋಡಿ. ಈ ತರ ಕೆಳಗಡೆಗೆ ನಮಗೆ ಸೇಪ್ ಬೇಕು. ಸೇಪ್ ಬೇಡ ಅಂದ್ರೂ ಕೂಡ ನೀವು ಸ್ಟ್ರೈಟ್ ಆಗಿ ನೀವು ಸ್ಟಿಚ್ ಮಾಡ್ಕೋಬಹುದು, ಅದು ನಿಮ್ಮ ಆಪ್ಷನ್ಸ್. ಅದಕ್ಕೆ ಹೇಳಿದ್ರೆ ಡಿಫ್ರೆಂಟ್ ಆಗಿ ನಾವು ಯಾವ ರೀತಿ ಬೇಕೋ ಆ ರೀತಿ ನಾವು ಕಟ್ ಮಾಡ್ಕೋಬಹುದು ನೋಡಿ. ನಿಮಗೆ ಫ್ರಂಟ್ ಪಾರ್ಟ್ ಅಲ್ಲಿ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಇವಾಗ ಕಟ್ ಮಾಡ್ತೀನಿ ನೋಡಿ. ನೋಡಿ ಈ ರೀತಿ ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಿ. ಇವಾಗ ಬಂದು ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ ನೋಡಿ. ಬ್ಯಾಕ್ ಪಾರ್ಟ್ ಬಂದು ನಾನು ಎರಡು ನೋಡಿ 2 ಲೇಯರ್ ಕಟ್ ಮಾಡ್ಕೊತೀನಿ ನೋಡಿ. ಇದನ್ನ 2 ಫೋಲ್ಡಿಂಗ್ ಹಾಕೊಂಡಿದ್ದೀನಿ. ಮತ್ತೆ ಇನ್ನೊಂದ್ಸರಿ ಕಟ್ ಮಾಡ್ಕೊಳ್ಳೋದೇನಿಲ್ಲ, ಹಂಗಾಗಿ 2 ಲೇಯರ್ನು ಒಂದೇ ಸರಿ ನಾನು ಕಟ್ ಮಾಡ್ಕೊತೀನಿ. ನೆನಪಿರಲಿ, ಒಳಗಡೆ ಬಟ್ಟೆ ಹೊರಗಡೆ ಬಟ್ಟೆ ಎರಡೂ ಕಟ್ ಮಾಡ್ಕೊತೀನಿ. ಇದರಲ್ಲೇ ಒಲೆಯೋದ್ರಿಂದ ನೋಡಿ ಈ ರೀತಿ ಫೋಲ್ಡ್ ಹಾಕೊಂಡಿದ್ದೀನಿ. ನಮಗೆ ಫ್ರಂಟ್ ಪಾರ್ಟಿಗಂತೂ ಬ್ಯಾಕ್ ಪಾರ್ಟ್ 1/2 ಇಂಚು ಕಡಿಮೆ ಬರಬೇಕು. ಇಲ್ಲ ಅಂದ್ರೆ ನಾವು ಇಲ್ಲಿ ಏನು ಮಾರ್ಕ್ ಹಾಕೊಂಡಿದ್ದೀವಿ ನೋಡಿ, ಇದರಷ್ಟು ಇದ್ರೆ ಸಾಕು. ಓಕೆ ನೋಡಿ, ಇಲ್ಲಿ ನೀವು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಬಿಡಿ. ಹೆಚ್ಚುವರಿ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿಗಿದೆ. ಇದಕ್ಕೆ ಎಕ್ಸ್ಟ್ರಾ ನಾವು ಇಲ್ಲಿ 1/4 ಇಂಚ್ ಕೂಡ 1/2 ಇಂಚ್ ಕೂಡ ನಾವು ಬಟನ್ಗೆ ಬಿಟ್ಟಿದ್ದೀವಿ ಇಲ್ಲಿ. ಇದನ್ನ ಈ ರೀತಿ ಹಾಕೊಂಡು ನಾವು ಮಾರ್ಕಿಂಗ್ ಅನ್ನ ಮಾಡ್ಕೊಳ್ಳೋಣ ನೋಡಿ. ಇದು ಯಾಸ್ ಇಟ್ ಈಸ್ ಹೆಂಗಿದೆಯೋ ಹಂಗೆ ಕಟ್ ಮಾಡಿದ್ರಲ್ಲ, ಎಕ್ಸ್ಟ್ರಾ ಅದು ಇದು ಏನು ತಲೆ ಕೆಡ್ಸೋಕೆ ಹೋಗ್ಬೇಡಿ. ಹಾಗೆ ಬಂದು ಇದನ್ನ ಬೇಕಾದ್ರೆ ನೀವು ಸ್ಟ್ರೈಟ್ ಆಗಿ ನೋಡಿ ಸ್ನೇಹಿತರೆ, ಇದನ್ನ ಸ್ಟ್ರೈಟ್ ಆಗಿ ನಾನು ಮಾರ್ಕ್ ಹಾಕೊಂಡಿದ್ದೀನಿ. ಟೋಟಲ್ ಲೆಂತ್ ಇಲ್ಲಿವರೆಗೂ ಇದೆ ಇದ್ರದ್ದು. ನೀವೇನಾದ್ರೂ ಇಲ್ಲ ನನಗೆ ಜಾಸ್ತಿ ನೋಡಿ ಇಲ್ಲಿ
ಬೇಕಾದ್ರೆ ಈ ಶೇಪಲ್ಲಿ ಬೇಕಾದ್ರೆ ಇದನ್ನ ನೀವು ಮಾರ್ಕ್ ಮಾಡ್ಕೋಬಹುದು ನೋಡಿ. ಈ ತರ ಒಂದು ರೌಂಡ್ ಶೇಪಲ್ಲಿ ಬೇಕಾದ್ರೆ ನೀವು ಮಾರ್ಕನ್ನು ಮಾಡ್ಕೋಬಹುದು. ಬೇಡ ಅಂದ್ರೆ ಇದ್ರ ಅಳತಿಗೆ ಲೆವೆಲ್ ಆಗಿ ಕಟ್ ಮಾಡ್ಕೊಂಡು ಕೂಡ ನೀವು ಮಾರ್ಕನ್ನು ಮಾಡ್ಕೋಬಹುದು. ಅದು ನಿಮ್ಮ ಆಪ್ಷನ್ಸ್. ನಾನು ಇಲ್ಲಿಂದ ಸ್ಟಾಪ್ ಸ್ಟ್ರೈಟ್ ಆಗಿ ಬಂದು ಇಲ್ಲಿಗೆ ಕೂಡಿಸ್ತಾ ಇದ್ದೀನಿ ಇದನ್ನ. ಹಾಗೆ ನೋಡಿ ಇಲ್ಲಿ ಬಂದು ಎಷ್ಟು ತಗೋಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ ಇವಾಗ. ನೋಡಿ ಇಲ್ಲಿ 2 ಇಂಚು ತಗೋಬೇಕು ಎಕ್ಸ್ಟ್ರಾ, 2 ಅಥವಾ 1.25 ಇಂಚು. ಇದು ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ನಾನು ಇಲ್ಲಿ 1.25 ಇಂಚ್ ತಗೊಂತೀನಿ ಸಾಕು. 1.25 ಇಂಚ್ ತಗೊಂಡ್ರೆ ನೋಡಿ ತಗೊಂಡಿದ್ದನ್ನ ಇದಕ್ಕೆ ಒಂದು ಲೈನ್ ಹಾಕೋಣ ನೋಡಿ. ಈ ರೀತಿ ಒಂದು ಲೈನ್ ಹಾಕೋಣ. ನಾವು ಇದನ್ನ ಕಟ್ ಮಾಡೋದು ಬೇಡ ಸ್ನೇಹಿತರೆ. ಇದನ್ನ ಇವಾಗ ಕಂಪ್ಲೀಟ್ ಆಗಿ ಕಟ್ ಮಾಡ್ಕೊಳ್ಳೋಣ. ಯಾವ ರೀತಿ ಅಂತ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಇವಾಗ ಒಂದು ಅಂದಾಜಲ್ಲಿ ಕಟ್ ಮಾಡ್ಕೊಂತೀನಿ. ಯಾಕಂದ್ರೆ ನಿಮ್ಗೆ ಶೋಲ್ಡರ್ ಶೇಪ್ ಇದೆಲ್ಲ ಪರ್ಫೆಕ್ಟ್ ಆಗಿ ಬರ್ಬೇಕು ನಿಮ್ಗೆ. ಆ ರೀತಿ ನಾನು ನಿಮ್ಗೆ ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಇನ್ನು ಆಸ್ ಇಟ್ ಈಸ್ ಎಲ್ಲ ಕಟ್ ಮಾಡ್ಕೊಂಬಿಡಿ. ಈ ರೀತಿ ಕಟ್ ಮಾಡ್ಕೊಂಡ ನಂತರ ನೋಡಿ ನಮ್ಗೆ ಇಲ್ಲಿ ಫೋಲ್ಡ್ ಮಾಡಕ್ಕೆ ಸರಿಯಾಗಲ್ಲ. ಹಾಗಾಗಿ ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಕಚ್ಚಾ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ತೋರಿಸ್ಲಿಕ್ಕೋಸ್ಕರ. ನೋಡಿ ಇದನ್ನ ಈ ರೀತಿನೇ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ. ಈ ತರ ಫೋಲ್ಡ್ ಮಾಡ್ಕೊಂಡ ನಂತರ ಇದನ್ನ ಮಾರ್ಕ್ ಮಾಡ್ಕೊಂಬಿಡಿ ಇಲ್ಲಿ ಅಷ್ಟೇ. ನಿಮಗೆ ಮಾರ್ಕ್ ಬೇಡ ಅಂದ್ರೆ ಒಂದು ಮಾರ್ಕ್ ಹಾಕೊಳ್ಳಿ ಅಂತ ನೋಡಿ. ನೋಡಿ ಕಾಣಿಸ್ತಾ ಇದೆ. ತುಂಬಾ ಈಸಿಯಾಗಿ ನಮಗೆ ಮಾರ್ಕಿಂಗ್ ಆಯ್ತು ಇವಾಗ. ಓಕೆ, ಇದನ್ನ ನೋಡಿ ಈ ತರ ಲೈನ್ ಹಾಕೊಂಡ್ಬಿಡ್ಬೇಕು. ಇದನ್ನಾದ್ರೂ ಅಷ್ಟೇ ನೋಡಿ ಈ ತರ ಸೇಪಲ್ಲಿ ನಾವು ಮಾರ್ಕನ್ನು ಮಾಡ್ಕೋಬೇಕು ನೋಡಿ. ಇದನ್ನು ಕೂಡ ಅಷ್ಟೇ ಒಂದು ನಾರ್ಮಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನಮಗೆ ಈಸಿಯಾಗಿ ಶೋಲ್ಡರ್ ಇತ್ತಲ್ಲ ಪರ್ಫೆಕ್ಟ್ ಆಗಿ ಬರುತ್ತೆ. ಅಲ್ಲಿ ರಿಂಕಲ್ಸ್ ಕೂಡ ನಮಗೆ ಬರೋದಿಲ್ಲ. ತುಂಬಾ ಪರ್ಫೆಕ್ಟ್ ಆಗಿ ಬರುತ್ತೆ ಸ್ನೇಹಿತರೆ. ಅದು ಶೋಲ್ಡರ್ ನೀವು ವೇರ್ ಮಾಡಿದಾಗ ನೋಡಿದ್ರೆ ಖಂಡಿತ ಗೊತ್ತಾಗುತ್ತೆ ನೋಡಿ. ಇದು 2 ಲೇಯರ್ ಇದೆ ಬ್ಯಾಕ್ ಪಾರ್ಟ್ ನೋಡಿ. ಇದನ್ನ ಇವಾಗ ಈ ರೀತಿ ನಾವು ಅಟ್ಯಾಚ್ ಮಾಡಿದಾಗ ನೋಡಿ ನಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ. ನಿಮಗೆ ಮೇಲಿಟ್ಟೆ ತೋರಿಸ್ತೀನಿ ನೋಡಿ. ಇದೇ ರೀತಿ ನಮಗೆ ರೆಡಿ ಬರುತ್ತೆ. ರೆಡಿ ಅಂದರೆ ನೀವು ಹೊಲ್ದದ್ದು ಕೂಡ ನೋಡ್ತೀರಿ, ಇಲ್ಲಿ ಗೊತ್ತಾಗುತ್ತೆ. ನಾನು ಅದೇ ಥರ ಸ್ಟಿಚ್ ಮಾಡಿ ಇದನ್ನು ಕೂಡ ಕಟ್ ಮಾಡಿದ್ದೀನಿ, ಸ್ಟಿಚ್ ಮಾಡಿದ್ದೀನಿ ಕೂಡ ನೋಡಿ. ಇಲ್ಲಿ ಶೋಲ್ಡರ್ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಕೂತಿದೆ ಅಂತೇಳಿ ನೋಡಿ. ಇದ್ರ ಪ್ರಕಾರನೇ ಬಂದಿದೆ. ಬಟ್ ಇದು ಲೆಂತ್ ಹೆಚ್ಚು ಕಡಿಮೆ ಇದೆ. ಓಕೆ ನೋಡಿ ಈ ಥರ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. 2 ಪೀಸ್ ತಗೊಂಡ್ರೆ ನೋಡಿ ನಮಗೆ ಇಲ್ಲೆಲ್ಲ ಪೀಸ್ ಕೊಡೋ ಅವಶ್ಯಕತೆ ಇಲ್ಲ. ಪೀಸ್ ಕೊಟ್ಟು ಬೇಕಾದ್ರೆ ನೀವು ಸಿಂಗಲ್ ಬಟ್ಟೆಲಿ ಕೂಡ ಕಟ್ ಮಾಡ್ಕೋಬಹುದು ನೋಡಿ. ಇದನ್ನ ಇವಾಗ ನಾವು ಬ್ಯಾಕ್ ಪಾರ್ಟಿ ಬಂದು ನೋಡಿ 2 ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇದರ ಇದು 2 ಪೀಸ್ ಇದೆ. ನಾವೀಗ ಫ್ರಂಟ್ ಪಾರ್ಟಿಗೆ ಇನ್ನು 2 ಪೀಸ್ ಬೇಕು ನೋಡಿ. ಅವಕ್ಕೆ ಇನ್ನೂ ಒಂದೊಂದು ಪೀಸನ್ನು ಕಟ್ ಮಾಡ್ಕೋಬೇಕು. ನಮಗೆ ನೋಡಿ ಈ ರೀತಿ ಉಳಿದಿದೆ ಬಟ್ಟೆ. ಇಲ್ಲಿ ಎಲ್ಲಿ ಉಳಿದಿದೆಯೋ ಅಲ್ಲಿ ನಾವು ಅದನ್ನು ಇಟ್ಟು ಕಟ್ ಮಾಡ್ಕೊಳ್ಳೋಣ ಆಸ್ ಇಟ್ ಈಸ್. ಇದು ನಿಮಗೆ 2 ಬಟ್ಟೆ ಹಾಕಿದ್ರೆ ತುಂಬಾ ಈಸಿಯಾಗಿ ನೀವು ಸ್ಟಿಚ್ ಮಾಡ್ಕೋಬಹುದು ನೋಡಿ. ಇದು ಎಕ್ಸ್ಟ್ರಾ ಇತ್ತು, ಇದನ್ನ ಕಟ್ ಮಾಡ್ಬಿಡ್ತೀನಿ ಇವಾಗ. ನೋಡಿ ಈ ರೀತಿ ನೀವು ಪರ್ಫೆಕ್ಟ್ ಆಗಿ ಇದು ಆಸ್ ಇಟ್ ಈಸ್ ಹೆಂಗಿದೆಯೋ ಹಂಗೆ ನೀವು ಕಟ್ ಮಾಡ್ಕೊಳ್ಳಿ. ತುಂಬಾ ಈಸಿಯಾಗಿ ಇದನ್ನ ಸ್ಟಿಚ್ ಮಾಡ್ಬೋದು. ಸುಮಾರು 10 ನಿಮಿಷದೊಳಗೆ ನೀವು ಸ್ಟಿಚ್ ಮಾಡ್ಬೋದು. ಪಾಕೆಟ್ ಅಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಸ್ನೇಹಿತರೆ, ಅದಕ್ಕಾಗಿ ಅಷ್ಟೇ ನೋಡಿ. ಇದು ಆಸ್ ಇಟ್ ಈಸು ನಿಮಗೆ ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕ್ತೀನಿ ಡೀಟೇಲ್ ಆಗಿ. ಇದ್ರದ್ದು ಸ್ಟಿಚಿಂಗ್ ಮಾಡಿದ್ದನ್ನು ಇದ್ರದ್ದೇ ಹಾಕ್ತೀನಿ. ದಯವಿಟ್ಟು ನನ್ನ ಚಾನಲ್ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ನೋಡಿ. ಇದು ಆಸ್ ಇಟ್ ಈಸ್ ಎಷ್ಟಿದೆಯೋ ಅಷ್ಟೇ ಕಟ್ ಮಾಡ್ಕೋಬೇಕು ನೋಡಿ ಸ್ನೇಹಿತರೆ. ಇದು ಕಟ್ ಮಾಡ್ಕೊಂಡ್ಬಿಟ್ಟಿವಿ ಸಿಂಪಲ್ ಆಗಿ. ಇದು ನೋಡಿ ಈ ರೀತಿ ನಮಗೆ 2 ಪೀಸ್ ರೆಡಿ ಆಗಿದೆ ನೋಡಿ. ಫ್ರಂಟ್ ಪಾರ್ಟಲ್ಲಿ 2 ಪೀಸು ರೆಡಿ ಆಗಿದೆ. ನಿಮ್ಗೆ ಯಾವ ರೀತಿ ಸ್ಟಿಚ್ ಮಾಡ್ಬೇಕು ಅನ್ನೋ ತೋರಿಸ್ತಾ ಇದ್ದೀನಿ ನೋಡಿ. ಇದರಲ್ಲಿ ಕೂಡ 2 ಇದೆ, ಹಾಗೆ ಇದರಲ್ಲಿ ಕೂಡ 2 ಇದೆ. ಓಕೆ, ಇದನ್ನೇನಿಲ್ಲ, ನೀವು ಕಂಪ್ಲೀಟಾಗಿ ಇನ್ನೊಂದು ಪೀಸ್ ಇದೆಯಲ್ಲ ತೋರಿಸ್ತೀನಿ ನಿಮಗೆ. ಬ್ಯಾಕ್ ಪಾರ್ಟ್ ಒಂದು ಪೀಸನ್ನು ನೋಡಿ ಈ ರೀತಿ ನೀವು ಒಂದೊಂದು ಪೀಸನ್ನು ಸೇರಿಸ್ಕೊಂಬಿಡಿ ನೋಡಿ. ಇಲ್ಲಿಗೆ ಇದರಲ್ಲಿ 2 ಪೀಸ್ ಇದೆ, ಇದಕ್ಕೆ ಇದನ್ನು ಸೇರಿಸ್ಕೊಂಬಿಡಿ ಶೋಲ್ಡ್ರನ್ನ. ಹಾಗೆ ಇನ್ನೊಂದು ಪೀಸನ್ನ ಕೆಳಗಡೆ ಇಟ್ಟು ಇದನ್ನು ಸೇರಿಸ್ಕೊಂಡ ನಂತರ ನೀವು ಮೊದಲಿಗೆ ಈ ನೆಕ್ಕು ಈ ಫುಲ್ ನೋಡಿ, ನೆಕ್ಕು ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಟೋಟಲ್ ಇದನ್ನ ಈ ಫುಲ್ ಶೇಪನ್ನು ನೀವು ಟರ್ನ್ ಮಾಡ್ಕೊಳ್ಳಿ. ಒಂದು ಸ್ಟಿಚ್ ಬಿಟ್ಕೊಂಡು ಟರ್ನ್ ಮಾಡ್ಕೊಂಡು ನಂತರ ನೀವು ಆರ್ಮೋಲರ್ನ ಅಷ್ಟೇ ಟರ್ನ್ ಮಾಡಿದ್ರೆ ಸಾಕು. ಆಮೇಲೆ ಈ ಸೈಡ್ ಉಳಿಯುತ್ತೆ. ಈ ಸೈಡು ನೀವು ಇದನ್ನು ಕೂಡ ನೀವು ಇನ್ವಿಸಿಬಲ್ ಆಗಿ ಸ್ಟಿಚ್ ಅನ್ನ ಮಾಡ್ಕೋಬಹುದು. ಬಟ್ ನಿಮಗೆ ಬಿಸ್ನೆಸ್ ಆಗಿದ್ರಿಂದ ಇದೆಲ್ಲ ಅವಶ್ಯಕತೆ ಇಲ್ಲ. ಇದು ಕೂಳೆ ಇರಲಿ, ಏನು ತೊಂದರೆ ಇಲ್ಲ.
ನೋಡಿ ಎಕ್ಸ್ಟ್ರಾ ಬಿಟ್ಟಿದೀವಲ್ಲ ಅದು ಹಾಗೆ ಇರುತ್ತೆ. ಅದ್ರಲ್ಲಿ ಬೇಕಾದ್ರೆ ನೀವು ಒಂದು ಪೀಸಲ್ಲಿ ಇದನ್ನ ನೋಡಿ ಪಾಕೆಟ್ ಮಾಡ್ಕೋಬಹುದು. ಒಂದು ಪೀಸಲ್ಲಿ ಇದು ಒಳಗಡೆ ಹೋಗುತ್ತೆ. ಅದನ್ನು ಕೂಡ ಬೇರೆ ಮೆಥಡ್ ಅಲ್ಲಿ ನೀವು ಪಾಕೆಟ್ ಅನ್ನು ಮಾಡ್ಕೋಬೇಕು. ನೀವು ಸಮ್ ಬಿಗಿನರ್ಸ್ ಆದ್ರೆ ನೀವು ಇಷ್ಟು ಸಿಂಪಲ್ ಆಗಿ ಮಾಡ್ಕೊಳ್ಳಿ. ನಿಮ್ಗೇನು ಪಾಕೆಟ್ ಬೇಕಂದ್ರೆ ಮೇಲ್ಗಡೆ ಬೇಕಾದ್ರೆ ಹಚ್ಕೊಳ್ಳಿ, ನಿಮಗೆ ಈಸಿ ಆದ್ರೆ. ಇಲ್ಲ ಒಳಗಡೆನೆ ಮಾಡ್ತೀವಿ ಅಂದ್ರೆ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಪಾಕೆಟ್ ಮಾಡೋದಂತ.